ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರಿಗೆ ಅವರ ಇಷ್ಟದ ದೈವದ ಸೀರೆ ಸಮರ್ಪಣೆ ಆಗುತ್ತೆ. ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲದಿಂದ ಈ ಒಂದು ಸೀರೆ ಅರ್ಪಣೆಯಾಗಲಿದೆ. ರಂಗನಾಥನಿಗೆ ಹೊದಿಸಿದ್ದಂತಹ ಸೀರೆಯಿಂದ ಚೆನ್ನಮ್ಮಗೆ ಗೌರವ ಸಲ್ಲಿಕೆಯಾಗುತ್ತೆ. ನಾಳೆ ಅಂತ್ಯಕ್ರಿಯೆಗೂ ಮುನ್ನ ಸೀರೆ ಅರ್ಪಿಸಲಿರುವಂತಹ ದೇಗುಲದ ಅರ್ಚಕರು ಚೆನ್ನಮ್ಮ ಅವರಿಗೆ ಅವರ ಇಷ್ಟದ ದೈವದ ಸೀರೆ ಸಮರ್ಪಣೆಯಾಗಲಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲದಿಂದ ಅರ್ಪಣೆಯಾಗುವಂಥದ್ದು. ನಾಳೆ ಈ ಒಂದು ಸೀರೆ ಸಮರ್ಪಣೆಯಾಗುತ್ತೆ. ರಂಗನಾಥನಿಗೆ ಹೊದಿಸಿದ್ದಂತಹ ಸೀರೆಯಿಂದ ಚೆನ್ನಮ್ಮಗೆ ಗೌರವ ಸಮರ್ಪಣೆ. ನಾಳೆ ಅಂತ್ಯಕ್ರಿಯೆಗೂ ಮುನ್ನ ಸೀರೆ ಅರ್ಪಿಸಲಿರುವಂತಹ ದೇಗುಲದ ಅರ್ಚಕರು. ಬೆಟ್ಟದ ರಂಗನಾಥ ಸ್ವಾಮಿಯ ಮೇಲೆ ಚೆನ್ನಮ್ಮ ಅವರು ಅಪಾರವಾದಂತಹ ಭಕ್ತಿಯನ್ನ ಇಟ್ಟುಕೊಂಡಿದ್ರು. ದೇವೇಗೌಡರ ಕುಟುಂಬಕ್ಕೆ ರಂಗನಾಥನ ಮೇಲೆ ವಿಶೇಷವಾದಂತಹ ಭಕ್ತಿ ಕೂಡ ಇರುವಂಥದ್ದು ಕೂಡ. ಬೆಟ್ಟದ ರಂಗನಾಥ ದೇವಸ್ಥಾನದ ಅರ್ಚಕ ಗರುಡಾಚಾರ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತಾಗಿ ಪ್ರತಿ ಚುನಾವಣೆಗೂ ಮುನ್ನ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ರು. ಮೊದಲ ಚುನಾವಣೆ ವೇಳೆ ಗೌಡ್ರ ಕನಸಲ್ಲಿ ಬಂದಿದ್ದಂತಹ ರಂಗನಾಥ ಸ್ವಾಮಿ. ದೇವೇಗೌಡರು ಹಿಂದಿನಿಂದಲೂ ಕೂಡ ಈ ದೇವಸ್ಥಾನದ ಭಕ್ತರಾಗಿದ್ರು. ಜೊತೆಗೆ ಪತ್ನಿ ಕೂಡ. ಚೆನ್ನಮ್ಮ ಅವರಿಗೆ ಅವರ ಇಷ್ಟದ ದೈವದ ಸೀರೆ ಈಗ ಸಮರ್ಪಣೆಯಾಗಲಿದೆ. ನಾಳೆ ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲದಿಂದ ಅರ್ಪಣೆಯಾಗುತ್ತೆ. ಸಾಕ್ಷಾತ್ ದೇವರಿಗೆ ಹೊದಿಸಿದ್ದಂತಹ ಸೀರೆ, ರಂಗನಾಥ ಸ್ವಾಮಿ ದೇವರಿಗೆ ಈ ಒಂದು ಸೀರೆಯನ್ನ ಹೊದಿಕೆ ಮಾಡಲಾಗಿರುತ್ತೆ. ಆ ಒಂದು ಸೀರೆಯನ್ನೇ ಕೂಡ ಈಗ ಪ್ರಧಾನ ಅರ್ಚಕರು, ದೇಗುಲದ ಅರ್ಚಕರು ತಂದು ಅಂತ್ಯಕ್ರಿಯೆಗೂ ಮುನ್ನ ಸಮರ್ಪಣೆಯನ್ನ ಮಾಡ್ತಾರೆ ಚೆನ್ನಮ್ಮ ಅವರಿಗೆ. ಕೇಶವರು ಇವರು ಪ್ರತಿಷ್ಠಾಪನಾ ಮೂರ್ತಿ. ಆ ಕಡೆ ಉತ್ತರ ಭಾಗದಲ್ಲಿ ಆಂಜನೇಯರು ಉದ್ಭವರು. ಇದು ಹೇಗೆ ಅಂತಂದರೆ ಗುಂಡಾಕಾರಕ್ಕಿದ್ರಲ್ಲ, ಶಿವ ಮತ್ತು ವಿಷ್ಣು ಅನ್ನೋ ತರಕ ಬಂತು. ಆ ತರಕದಲ್ಲಿ ದೇವೇಗೌಡರ ಕುಟುಂಬ ಏನಿದೆ, ಈ ರಂಗನಾಥನಿಗೆ ಭಾಳ ಪರಮ ಭಕ್ತರು. ಅವರು ದೇವೇಗೌಡರ ತಂದೆ ಕಾಲದಿಂದಲೂ ಕೂಡ ಪರಮಭಕ್ತರು. ದೇವೇಗೌಡರು ಅವ್ರ ಚಿಕ್ಕ ವಯಸ್ಸಿನಲ್ಲೂ ಕೂಡ ಇಲ್ಲಿ ಅವರ ತಂದೆಯ ಹೆಗ್ಲ ಮೇಲೆ ಕೂತ್ಕೊಂಡು ಬರ್ತಿದ್ರು ಅನ್ನೋದು ಅವರು ಹೇಳ್ತಾ ಬರ್ತಾರೆ. ಅದೇ ನಮಗೆ ತೀರಾ ಹಿಂದಿಂದು ಗೊತ್ತಿಲ್ಲ. ಇತ್ತೀಚೆಗೆ ನಾನು 95ರಿಂದ ನಾನು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಿರೋದು. ಅದರಿಂದ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಎಲ್ಲರೂ ಕೂಡ ಪೂಜೆ ನೆರವೇರಿಸ್ಕೊಂಡಿದ್ದಾರೆ. ಆವಾಗಲೂ ಕೂಡ ನಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ದೇವೇಗೌಡರವ್ರ ಮನೆಗೆ ಸತ್ಯನಾರಾಯಣ ಪೂಜೆ ಮಾಡೋಕ್ಕೆ ಏಕಾದಶಿ ದಿವಸ ಪ್ರತಿ ವರ್ಷ ಹೋಗ್ತಿದ್ರಂತೆ. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬರ್ತಿರೋ. ಹಾಗಾಗಿ ಈ ರಂಗನಾಥರು ಅವ್ರಿಗೆ ಭಾಳ ಪರಮ ಭಕ್ತರು. ಒಂದು ಬಾರಿ ಅವ್ರಿಗೆ ಪ್ರಥಮ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಂಕಲ್ಪ ಮಾಡ್ಕೊಂಡು ಹೋಗೋದ ತಡರಾತ್ರಿಲಿ ಸ್ವಪ್ನದಲ್ಲಿ ಹೋಗಿ ರಂಗನಾಥರು ನಿಮಗೆ ಒಳ್ಳೆಯದಾಗುತ್ತೆ ಅಂತ ದೇವೇಗೌಡರಿಗೆ ಸ್ವಪ್ನದಲ್ಲಿ ಹೇಳ್ದಾಗತ್ತಂತೆ. ಅದು ದೇವೇಗೌಡರು ನಮ್ಮಲ್ಲಿ ಇಲ್ಲಿ ವಿಚಾರಿಸ್ತಿದ್ರು. ಆ ಸ್ವಪ್ನದಲ್ಲಿ ಹೇಳ್ದಿದ್ದ ಬೆಳಗ್ಗೆ ನೀನು ಚುನಾವಣೆಯನ್ನು ನಿಂತ್ಕೋಗ್ತೀಯ, ನಿನಗೆ ಜಯ ಸಿಗುತ್ತೆ ಅಂತ ಸ್ವಪ್ನದಲ್ಲಿ ಹೇಳಿದಾಗ ಅವಾಗಲಿಂದಲೂ ಭಾಳ ನಂಬಿದ್ರು ದೇವೇಗೌಡರು. ಆವಾಗಲಿಂದ ಅವ್ರು ಏನೇ ಒಂದು ಕೆಲಸಕ್ಕೆ ಅವ್ರ ಮನೆ ಶುಭ ಕಾರ್ಯ ಆಗ್ಬೋದು, ಅವ್ರ ಚುನಾವಣೆಗೆ ಸಂಬಂಧಪಟ್ಟದ್ದು ಇಲ್ಲ ರಂಗನಾಥನ ಹತ್ರ ಬಂದು ಅವ್ರದ್ದೊಂದು ಸಂಕಲ್ಪ ಮಾಡಿ ಅವ್ರ ಕುಟುಂಬಕ್ಕಾಗ್ಬೋದು, ನಮ್ಮ ಏನು ಲೋಕ ಕಲ್ಯಾಣಾರ್ಥವಾಗೂ ಕೂಡ ಜನ ಎಲ್ಲ ರೈತರ ಬಾಂಧವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಮಳೆ ಬೆಳೆ ಎಲ್ಲ ಸುಸೂತ್ರವಾಗಲಿ ಅಂತ ಹೇಳ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಿದ್ರು. ಇವಾಗ 3 ವರ್ಷದ ಹಿಂದೆ 3 ದಿವಸ ಇಲ್ಲಿ ಸಹಸ್ರ ಕುಂಭಾಭಿಷೇಕ ಅಂತ ನೆರವೇರಿತು. ಲೋಕ ಕಲ್ಯಾಣಾರ್ಥವಾಗಿ ದೇವೇಗೌಡರೇ ಕೂಡ ಬಂದು, ಚೆನ್ನಮ್ಮ ದೇವೇಗೌಡ ಇಬ್ಬರು ದಂಪತಿ ಕೂಡ ಬಂದು 3 ದಿನ ಇಲ್ಲೇ ಇದ್ದುಕೊಂಡು ವಿಧಿವಿಧಾನ ಏನು ಪೂಜಾ ವಿಧಿವಿಧಾನ ಏನಿದೆ ಅದೆಲ್ಲನೂ ನೆರವೇರಿಸ್ಕೊಂಡು ಹೋದರು. 3 ದಿವಸ ಸಹಸ್ರ ಕುಂಭಾಭಿಷೇಕ ಆಯಿತು. 1000 ಕುಂಭಗಳಿಗೆ ರಂಗನಾಥನಿಗೆ ಅರ್ಪಣೆ ಮಾಡಿದ್ದು ಅವರಿದ್ದು ನೆರವೇರಿಸ್ಕೊಂಡು. ಚೆನ್ನಮ್ಮವರು ಅವರು ಪ್ರತಿ ವರ್ಷಕ್ಕೆ 2 ಬಾರಿ 3 ಬಾರಿ ಬರ್ತಲೇ ಇದ್ದರು ಚೆನ್ನಮ್ಮವರು. ಇತ್ತೀಚೆಗೇನು ಇದು ಯಾವಾಗ ಆರೋಗ್ಯ ತಪ್ಪಲ್ಲಿ 1 ವರ್ಷದಿಂದ, ಈಗ ವರ್ಷದ ಹಿಂದೆ ಬಂದರು. ಇಲ್ಲಿ ವರ್ಷದಿಂದ ಈಚೆ ಬಂದಿಲ್ಲ ಪಾಪ ಅವ್ರ ಭಾರ ಆರೋಗ್ಯ ಯಾವಾಗ ಒಂದು ಕ್ಷೀಣಿಸ್ತಾ ಬಂತು. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿಂದ ಪ್ರತಿನಿತ್ಯ ಅವ್ರ ಹೆಸರಲ್ಲಿ ದೇವೇಗೌಡರ ಕುಟುಂಬದ ಹೆಸರಲ್ಲಿ ಪ್ರತಿನಿತ್ಯ ಸಂಕಲ್ಪ ಆಗಿ ಅರ್ಚನೆ ಆಗುತ್ತೆ. ಅವರು ನಮ್ಮ ಕುಟುಂಬದ್ದು ಏನು ಹೇಳ್ತಾರೆ ಹಾಗೆ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಮಾಡಬೇಕು ಅಂತ ನಾವು ಪ್ರತಿನಿತ್ಯ ಲೋಕ ಕಲ್ಯಾಣಾರ್ಥವಾಗಿ ಮಾಡೇ ಮಾಡ್ತೀವಿ. ಆದರೂ ಅವರು ಕೂಡ ಇನ್ನು ನಮ್ಮ ಹೆಚ್ಚಾಗಿ ಹೇಳ್ತಾಯಿದ್ರು. ಸ್ವಾಮಿ ಮೇಲೆ ಆ ಸೀರೆ ಅರ್ಪಿಸಿದ್ವಿ. ಅವನಿಗೆ ರಂಗನಾಥರಿಗೆ ತೊಡಿಸಿದ್ದೀವಿ. ನಾಳೆ ಬೆಳಗ್ಗೆ ಏನಿದೆ, ಬೆಳಗ್ಗೆ ಅವರು ಚೆನ್ನಮ್ಮನವರ ಪಾರ್ಥಿವರ ಶರೀರಕ್ಕೆ ಈ ಸೀರೆಯನ್ನು ಅಲ್ಲಿಗೆ ಅರ್ಪಣೆ ಮಾಡ್ತೀವಿ.